ಸಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಂದಿ ಗಿರಿಧಾಮದಲ್ಲಿ ಯಾರ ಅಡ್ಡಿ ಆತಂಕವಿಲ್ಲದೆ ಅಡ್ಡಾಡಿದ ಪ್ರೇಮಿಗಳು. ಪ್ರೇಮಿಗಳ ದಿನಕ್ಕೆ ಎಬಿವಿಪಿ ಧಿಕ್ಕಾರ, ದೇಶ ಪ್ರೇಮಿ ದಿನಕ್ಕೆ ಜೈಕಾರ. ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪನವರ ಮಗಳು ರೂಪಾ ಶಶಿಧರ್ರಿಂದ ಕಾಂಗ್ರೆಸ್ ನಡಿಗೆ ಜನರೆಡೆಗೆ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಾವಲಂಬಿ ಬದುಕಿಗೆ ಶ್ರಮ ಅಗತ್ಯ, ಯಾರ ಮೇಲೂ ಅವಲಂಬಿತರಾಗಬಾರದು. ರಾಜ್ಯ ಬಜೆಟ್ ಒಂದು ಅವೈಜ್ಞಾನಿಕವಾದದ್ದು, ಮಾಜಿ ಶಾಸಕ ಲಕ್ಷ್ಮೀನಾರಾಯಣ. ವಾರ್ತೆಗಳ ವಿವರ. ಪ್ರೇಮಿಗಳ ದಿನವಾದ ಗುರುವಾರದಂದು ದೂರದ ವಿವಿಧೆಡೆಯಿಂದ ಬಂದ ಪ್ರಣಯ ಪಕ್ಷಿಗಳು ಅಂದರೆ ಪ್ರೇಮಿಗಳು ಐತಿಹಾಸಿಕ ನಂದಿ ಗಿರಿಧಾಮದಲ್ಲಿ ಅಡ್ಡಾಡಿ ಕಾಲವನ್ನ ಕಳೆದರು. ಆದರೆ ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದ ಪ್ರೇಮಿಗಳ ಸಂಖ್ಯೆಯು ಈ ಬಾರಿ ಕಡಿಮೆ ಪ್ರಮಾಣದಲ್ಲಿರುವುದು ಕಂಡುಬಂತು. ವೈವಿಧ್ಯಮಯ ತನ್ನ ಪ್ರಾಕೃತಿಕ ಸೊಬಗಿನಿಂದ ರೋಮಾಂಚನಗೊಳಿಸುವ ನಂದಿ ಗಿರಿಧಾಮವು ಹೆಚ್ಚಿಗೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಪ್ರಮುಖ ಆಕರ್ಷಕ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಊಟಿ ಎಂತಲೂ ಫೇಮಸ್. ಈ ಹಿನ್ನೆಲೆಯಲ್ಲಿ ಪ್ರತಿದಿನ ಹೆಚ್ಚಿಗೆ ಪ್ರವಾಸಿಗರು ತಮ್ಮ ಕುಟುಂಬ ಅಥವಾ ಗೆಳೆಯರ ಜೊತೆಯಲ್ಲಿ ನಂದಿ ಗಿರಿಧಾಮಕ್ಕೆ ಬಂದು ಅಲ್ಲಿನ ಆಹ್ಲಾದಕರ ವಾತಾವರಣದಲ್ಲಿ ತಿರುಗಾಡಿ ಬಹಳಷ್ಟು ಜನ ಆನಂದವನ್ನ ಅನುಭವಿಸುತ್ತಾರೆ. ಅದೇ ರೀತಿ ಗಿರಿಧಾಮದಲ್ಲಿನ ಆಲಯಗಳಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆಯುವುದರೊಂದಿಗೆ ಧನ್ಯತಾ ಭಾವವನ್ನ ಹೊಂದುತ್ತಾರೆ. ಭಾನುವಾರ ಹಾಗೂ ವಿಶೇಷ ರಜಾ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತದೆ. ಇವರಲ್ಲಿ ಪ್ರೇಮಿಗಳು ಸಹ ಹೊರತಾಗಿಲ್ಲ. ಪ್ರಿಯತಮೆ ಪ್ರಿಯಕರನ ಜೊತೆಯಲ್ಲಿಯೇ ಗಿರಿಧಾಮದಲ್ಲಿ ತಮಗೆ ಇಷ್ಟ ಬಂದ ಕಡೆಗೆ ನಡೆಯುತ್ತಾ ನೆಚ್ಚಿನ ಜಾಗದಲ್ಲಿ ಕೂರುತ್ತಾ ಎಷ್ಟು ಹೇಳಿದರೂ ಸಹ ಮುಗಿದು ಹೋಗದ ಭಾವನೆಗಳನ್ನ ಹಂಚಿಕೊಂಡಿರುವ ದೃಶ್ಯಗಳು ಕಂಡುಬರುತ್ತವೆ. ಇನ್ನು ವ್ಯಾಲೆಂಟೈನ್ಸ್ ದಿನ ಎಂದರೆ ಸಾಕು, ನಂದಿ ಗಿರಿಧಾಮದಲ್ಲಿ ಪ್ರೇಮಿಗಳ ಲೋಕವೇ ಮತ್ತಷ್ಟು ಭಿನ್ನವಾಗಿ ಇರುತ್ತದೆ. ಅದೇ ರೀತಿ ಗುರುವಾರ ಎಲ್ಲಿ ನೋಡಿದರೂ ಪ್ರೇಮಿಗಳು ಕಾಣಿಸುತ್ತಿದ್ದರು. ಯಾರ ಅಡ್ಡಿ ಆತಂಕಗಳಿಲ್ಲದೆ ತಿರುಗಾಡಿ ಕಾಲವನ್ನ ಕಳೆಯುತ್ತಿದ್ದರು.
ಕ್ಯಾಮರಾಮನ್ ವೇಣುಗೋಪಾಲ್ ಜೊತೆ ವಿ ರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧಿಸಿ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಗುರುವಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ನೇತೃತ್ವದಲ್ಲಿ 100 ಕಾಲೇಜು ವಿದ್ಯಾರ್ಥಿನಿಯರು ಮೆರವಣಿಗೆ ನಡೆಸಿ ಪ್ರೇಮಿಗಳ ದಿನಕ್ಕೆ ಧಿಕ್ಕಾರ ಕೂಗಿದರಲ್ಲದೆ ಫೆಬ್ರವರಿ 14 ದೇಶ ಪ್ರೇಮಿಗಳ ದಿನವಾಗಿ ಆಚರಿಸೋಣ ಎಂಬ ಘೋಷಣೆಗಳನ್ನು ಕೂಗಿದರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ 100 ವಿದ್ಯಾರ್ಥಿನಿಯರು ಕೈಯಲ್ಲಿ ಪ್ಲೇ ಕಾರ್ಡ್ಸ್ಗಳನ್ನ ಹಿಡಿದು ಎಬಿವಿಪಿ ನೇತೃತ್ವದಲ್ಲಿ ಪ್ರೇಮಿಗಳ ದಿನಾಚರಣೆಗೆ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಪ್ರೇಮಿಗಳ ದಿನಾಚರಣೆಯ ಬದಲಾಗಿ ಫೆಬ್ರವರಿ 14 ದೇಶ ಪ್ರೇಮಿಗಳ ದಿನವಾಗಿ ಆಚರಿಸೋಣ ಎಂಬ ಘೋಷಣೆಗಳನ್ನು ನಗರದ ಮುಖ್ಯ ರಸ್ತೆಗಳಲ್ಲಿ ಮಾರ್ದನಿಸುವ ಮೂಲಕ ವಿದ್ಯಾರ್ಥಿ ಸಮುದಾಯಕ್ಕೆ ಸಂದೇಶ ರವಾನಿಸಿದರು. ವಿದೇಶಿ ಸಂಸ್ಕೃತಿಯ ಪ್ರತೀಕವಾಗಿ ಆಚರಿಸಲ್ಪಡುವ ಅಸಹ್ಯಕರ ಪ್ರೇಮಿಗಳ ದಿನಾಚರಣೆಯನ್ನ ಬದಲಿಸಿ ಈ ದಿನವನ್ನ ದೇಶಪ್ರೇಮ ದಿನಾಚರಣೆಯಾಗಿ ಆಚರಿಸಬೇಕೆಂದು ರ್ಯಾಲಿಯ ನೇತೃತ್ವ ವಹಿಸಿದ್ದ ಎಬಿವಿಪಿ ಜಿಲ್ಲಾ ಸಂಚಾಲಕ ಎನ್ ಮಂಜುನಾಥ ರೆಡ್ಡಿ ಆಗ್ರಹಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ದೇಶಪ್ರೇಮ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದ ಅವರು ಇನ್ನು ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ಫೆಬ್ರವರಿ 14 ದೇಶಪ್ರೇಮಿ ದಿನಾಚರಣೆ ಎಂದು ಆಚರಿಸುತ್ತೇವೆಂದು ಎನ್ ಮಂಜುನಾಥ ರೆಡ್ಡಿ ಘೋಷಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಕಾಲೇಜು ವಿದ್ಯಾರ್ಥಿನಿಯರು ನಗರ ಪೊಲೀಸ್ ಠಾಣೆಗೆ ತೆರಳಿ ಠಾಣೆಯಲ್ಲಿದ್ದ ಅಧಿಕಾರಿಗಳಿಗೆ, ಪೊಲೀಸರಿಗೆ ರಾಖಿ ಕಟ್ಟುವ ಮೂಲಕ ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧಿಸುವ ವಿನೂತನ ಕಾರ್ಯಕ್ರಮ ನಡೆಸಿಕೊಟ್ಟರು. ವಿದ್ಯಾರ್ಥಿಯರಿಂದ ರಾಖಿ ಕಟ್ಟಿಸಿಕೊಂಡು ಮಾತನಾಡಿದ ಗ್ರಾಮಾಂತರ ಠಾಣೆಯ ಸಿಐ ಕೃಷ್ಣಪ್ಪರವರು, ಪರದೇಶಿ ಸಂಸ್ಕೃತಿ ವಿದ್ಯಾರ್ಥಿಗಳನ್ನ ತಪ್ಪುದಾರಿಗೆ ತರುತ್ತಿದ್ದು ಎಬಿವಿಪಿ ಸಂಘಟನೆ ದೇಶಪ್ರೇಮಿ ದಿನಾಚರಣೆಯನ್ನ ಆಚರಿಸುತ್ತಿರುವುದು ಒಂದು ಒಳ್ಳೆಯ ವಿಷಯ ಎಂದು ಪ್ರಶಂಸಿಸಿದರು. ಪ್ರೇಮಿಗಳ ದಿನವನ್ನು ಆಚರಿಸುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಇದನ್ನ ದೇಶಪ್ರೇಮಿ ದಿನ ಅಂತ ಆಚರಿಸುವ ಬಗ್ಗೆ ಒಂದು ಮೆರವಣಿಗೆ ಬಂದಿದ್ದು, ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆಲ್ಲ ರಾಖಿಗಳನ್ನು ಸಹಿತ ಕಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ್ರು, ಬ್ರಿಟಿಷರು ಬಿಟ್ಟು ಹೋಗಿರುವಂಥ ಈ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮನ್ನು ಇನ್ನೂ ಕಾಡ್ತಿದೆ. 1 ಜನವರಿ 1 ಹೊಸ ವರ್ಷ ಅಂದ ತಕ್ಷಣ ಅವತ್ತು ಹೊಸ ವರ್ಷ ಅಂದ್ರೆ 31ನೇ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅಪ್ಪೋಜಿ ರೆಡ್ಡಿ, ಎಬಿವಿಪಿ ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಸುರೇಶ್, ಟಿಪ್ಪು, ಶಿಲ್ಪಾ, ಚೈತ್ರ, ಸುಷ್ಮಿತಾ, ಅರ್ಷಿಯಾ, ಲಾವಣ್ಯ, ಶ್ವೇತಾ ಸೇರಿದಂತೆ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಬ್ರೇಕ್ ನಂತರ ಸಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಬನ್ನಿ, ಒಮ್ಮೆ ಭೇಟಿ ನೀಡಿ. ನಿಮ್ಮ ಮನಗಳಿಗೆ ಸೂಕ್ತವೆನಿಸುವ ಮತ್ತು ಮನೆಯ ಅಂದ ಚಂದವನ್ನ ಹೆಚ್ಚಿಸುವ ವಿವಿಧ ವಿನ್ಯಾಸಗಳ 100ರಷ್ಟು ನಾಣ್ಯತೆಯುಳ್ಳ ಟೀಕ್ವುಡ್ ಸೋಫಾ ಸೆಟ್ಸ್, ಮಹಾರಾಜ ಸೋಫಾ ಸೆಟ್ಸ್, ಡೈನಿಂಗ್ ಸೆಟ್ಸ್, ಟೀಕ್ವುಡ್ ಕಾಟ್ಸ್, ಟೀಪಾಯಿಗಳು ಮತ್ತು ಫ್ಯಾನ್ಸಿ ಕಾಟ್ಸ್, ಆಫೀಸ್ ಪೀಠೋಪಕರಣಗಳು ಹಾಗೂ ಕ್ಲಾತ್ ಸೋಫಾ ಸೆಟ್ಗಳು ದೊರೆಯುತ್ತವೆ. ಮಾಡ್ಯುಲರ್ ಕಿಚನ್ಸ್, ವಾರ್ಡ್ರೋಬ್ಸ್ ಮತ್ತು ಇಂಟೀರಿಯರ್ ವರ್ಕ್ಸ್ ಮಾಡಲಾಗುವುದು. ಅಧಿಕೃತ ಮಾರಾಟಗಾರರು ಸ್ಲೀಪ್ ವೆಲ್ ಮ್ಯಾಟ್ರೆಸ್.
ಗ್ರಾಹಕರಿಗೆ ಸಂತಸದ ಸುದ್ದಿ. 30,000 ಮೇಲ್ಪಟ್ಟು ಖರೀದಿಸಿದ ಗ್ರಾಹಕರಿಗೆ 60 ಕಿಲೋಮೀಟರ್ ವರೆಗೆ ಉಚಿತ ವಾಹನ ಸೌಲಭ್ಯವಿರುತ್ತದೆ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, MG ರಸ್ತೆ, ಚಿಕ್ಕಬಳ್ಳಾಪುರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಘಟಕ ಪ್ರಾರಂಭಿಸುವ ಕಾಂಗ್ರೆಸ್ ನಡಿಗೆ ಜನರೆಡೆಗೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಕೆಜಿಎಫ್ ವಿಧಾನಸಭೆ ಕ್ಷೇತ್ರಕ್ಕೆ ಸೇರುವ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸಚಿವ KH ಮುನಿಯಪ್ಪನವರ ಮಗಳು ರೂಪಾ ಶಶಿಧರ್ ಗ್ರಾಮ ದೇವತೆಗೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೆಜಿಎಫ್ ವಿಧಾನಸಭೆ ಕ್ಷೇತ್ರಕ್ಕೆ ಸೇರುವ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಭಾಗದ ಸ್ತ್ರೀಶಕ್ತಿ ಸಂಘಗಳು ಎದುರಿಸುತ್ತಿರುವ 10 ಹಲವು ಸಮಸ್ಯೆಗಳನ್ನು ಮಹಿಳೆಯರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ರೂಪಾ ಶಶಿಧರ್ ಅವರು ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ನೀಡಿರುವ ಸೌಲಭ್ಯಗಳ ಬಗ್ಗೆ ಹಾಗೂ ಅವರು ಸ್ಥಾಪನೆ ಮಾಡಿರುವ ಆಶಾದೀಪ್ ಸಂಸ್ಥೆಯು ಸಲ್ಲಿಸುತ್ತಿರುವ ಸೇವೆಯನ್ನು ಸವಿಸ್ತಾರವಾಗಿ ವಿವರಿಸಿದರು. ಇಲ್ಲಿಗೆ ಬರಬೇಕಾಗುತ್ತೆ ಯಾರೇ ಆಗಲಿ, ಅದು ಫ್ರೀ ಟ್ರೈನಿಂಗ್ ಆಗಿರುತ್ತೆ. ಈ ಭಾಗದಲ್ಲಿರೋ 10 ವರ್ಷದಿಂದ ಈ ಭಾಗದಲ್ಲಿ ಬರಗಾಲದಿಂದ ತತ್ತರಿಸ್ತಿರುವ ಈ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಯಾವುದೇ ಒಂದು ರೀತಿ ಅನುಕೂಲ ಆಗಲಿ, ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಯಾವುದೋ ಒಂದು ರೀತಿ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು. ಇದು ಪ್ರತಿಯೊಂದು ಮಗುವಿಗೂ, ಓದಿದ್ರು ಅವಿದ್ಯಾವಂತ ಮಗುವಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮ ಇದು. ಈ ಭಾಗಗಳಲ್ಲೆಲ್ಲ ತಲುಪಲಿ, ಒಳ್ಳೆ ರೀತಿ ತಲುಪಲಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನರಿಗಳಿಗೂ ಈ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಭಾಗಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ರೂಪಾ ಶಶಿಧರ್ ಅವರು ಇದೀಗ ತಾವು ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಮಾಡುತ್ತಿದ್ದು ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದ ನೋಂದಣಿ ಮಾಡಿಸುವುದು ಹಾಗೂ ಪಕ್ಷದ ಸಂಘಟನೆ ಕಾರ್ಯ ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಕ್ಷೇತ್ರಕ್ಕೆ ಬಂದಿರುವ ಅನುದಾನದ ಬಗ್ಗೆ ವಿವರಣೆ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನಾರಾಯಣ ರೆಡ್ಡಿ, ಅಮು, ಲಕ್ಷ್ಮೀನಾರಾಯಣ, ರೈಲ್ವೆ ಸಲಹಾ ಸಮಿತಿ ಸದಸ್ಯ ಕಿಶೋರ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು. ಸುದರ್ಶನ್, ಸಿ ನ್ಯೂಸ್, ಕೆಜಿಎಫ್. ಯಾವುದೇ ವ್ಯಕ್ತಿಯು ಪರಾವಲಂಬಿಯಾಗಬಾರದು, ಎಲ್ಲರೂ ಸ್ವಾವಲಂಬಿಗಳಾಗಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ CS ಜಯರಾಮ್ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜೀತ ವಿಮುಕ್ತಿ ಕರ್ನಾಟಕ ಆಶ್ರಯದಲ್ಲಿ ಏರ್ಪಡಿಸಿದ್ದ ವಿಚಾರ ಸಂಕಿರಣವನ್ನ ಉದ್ಘಾಟಿಸಿ ಮಾತನಾಡಿದ CS ಜಯರಾಮ್ ಅವರು ದಲಿತರು ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಈಗಾಗಲೇ ಶಿಕ್ಷಣದಿಂದ ವಂಚಿತರಾಗಿರುವ ಜೀತದಾಳುಗಳ ಮಕ್ಕಳಿಗೆ ಸರ್ಕಾರ ತಂದಿರುವ ಅನೇಕ ಯೋಜನೆಗಳಲ್ಲಿ ಶಿಕ್ಷಣವು ಮುಖ್ಯ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಿಂದ ವಂಚಿತರಾಗಿರುವ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಶ್ರಮ ಪಡಬೇಕು ಎಂದರು. ಜೀತದಾಳು ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜೀವಿಕಾ ಸಂಘಟನೆ ಸುಮಾರು 15-20 ವರ್ಷಗಳಿಂದ ಜೀತ ಸಮಸ್ಯೆ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತದೆ. ಅದೇ ರೀತಿ ಬಾಗೇಪಲ್ಲಿ ತಾಲೂಕಲ್ಲಿ ನಮ್ಮ ಸಂಘಟನೆಯಿಂದ 2000ನೇ ಇಸ್ವಿನಲ್ಲಿ ಸುಮಾರು 186 ಮಂದಿಗೆ ಬಿಡುಗಡೆ ಪತ್ರ ಕೊಟ್ಟು ಅವರಿಗೆ 20,000 ಪರಿಹಾರ ಹಣವನ್ನು ಕೂಡ ಕೊಡಿಸಿದ್ದೀವಿ. ಆಗ ಅದೇ ರೀತಿ 2000ನೇ ಇಸ್ವಿನಲ್ಲಿ ಗುರುತಿಸಿದಂಥ ಜೀತದಾಳಿಗೆ ಸುಮಾರು 106 ಮಂದಿಗೆ 2011ರಲ್ಲಿ ನಾವು ಬಿಡುಗಡೆ ಪತ್ರವನ್ನು ಕೊಟ್ಟು ಈಗ 106 ಮಂದಿಗೂ ಕೂಡ 20,000 ರೂಪಾಯಿಗೆ ತಲಾ 20,000ಗಳಿಗೆ ಪರಿಹಾರ ಹಣ ಬಂದಿದೆ. ನಮ್ಮ ಜೀವಿಕಾ ಸಂಘಟನೆಯ ಪ್ರಯತ್ನದಿಂದ ಇವತ್ತು ನಮ್ಮ ಸಂಘಟನೆ ಒಂದು ಪ್ರಯತ್ನದಿಂದ ಎಲ್ಲ ಜೀತದಾಳು ಕುಟುಂಬದವ್ರಿಗೂ ಕೂಡ ಒಂದು ಅನುಕೂಲಕರವಾಗೋ ರೀತಿಯಲ್ಲಿ ಮಾಡಿದ್ದೀವಿ. ಇನ್ನೂ ಬಾಗೇಪಲ್ಲಿ ತಾಲೂಕಲ್ಲಿ ಇನ್ನೂ ಹೆಚ್ಚು ಜೀತದಾಳುಗಳು ಇರೋದ್ರಿಂದ ಸರ್ಕಾರದ ಮಿತ್ರರು. ತಹಸೀಲ್ದಾರ್ ನಾಗರಾಜ್ ಮಾತನಾಡಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಜೀತದಾಳುಗಳಿಗೆ ಮಂಜೂರು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ KM ನಯಾಜ್ ಅಹಮದ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ DN ಕೃಷ್ಣಾರೆಡ್ಡಿ, B ಗೋಪಾಲ್, ಮುನಿರಾಮಯ್ಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ಬ್ರೇಕ್ ನಂತರ ಸಿ ನ್ಯೂಸ್ ಮುಂದುವರಿಯುತ್ತದೆ.
ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶುಕ್ರವಾರದಿಂದ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಉದ್ದೇಶದಿಂದ ಶ್ರೀನಿವಾಸಪುರ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಜೆಪಿ ರ್ಯಾಲಿ ನಡೆಸಿದರು. ಕೋಲಾರ ಜಿಲ್ಲೆಯಲ್ಲಿ ಕೆಜೆಪಿ ಪಕ್ಷದ ರ್ಯಾಲಿ ಕಾರ್ಯಕ್ರಮಕ್ಕೆ ಕೆಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಅವರು ಶ್ರೀನಿವಾಸಪುರದ ಯರ್ರಂಕೊಂಡ ಗಂಗಮ್ಮ ದೇವರ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ಅವರು, ರಾಜ್ಯ ಬಜೆಟ್ ಒಂದು ಅವೈಜ್ಞಾನಿಕವಾಗಿದ್ದು 4 ಗೋಡೆಗಳ ಮಧ್ಯೆ ಅಧಿಕಾರಿಗಳು ರಚನೆ ಮಾಡಿರುವ ಬಜೆಟ್ ಆಗಿದೆ. ಇದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾಪನೆಯ ಖಾಸಗಿ ಸಂಸ್ಥೆಗೆ 1 ಕೋಟಿ ಬಜೆಟ್ ಮಂಡನೆಯಲ್ಲಿ ಮುಖ್ಯಮಂತ್ರಿ ಘೋಷಿಸಿದ್ದು ಖಂಡಿಸುತ್ತೇವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಈ ತಾಲೂಕಿನಿಂದ ಹಿಡಿದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನವರೆಗೆ ಇಡೀ ಇನ್ನೂ ಈ ಜಿಲ್ಲೆ ಈ ತಾಲೂಕು ಎಲ್ಲರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲಿ. ಇಂತಹ ಬೇನಾಮಿ ಸಂಸ್ಥೆಗಳಿಗೆ ಸಾರ್ವಜನಿಕರ ಹಣವನ್ನ ಕೋಟಿಗಟ್ಟಲೆ ನೀಡುವುದಕ್ಕೆ ತೀವ್ರ ವಿರೋಧವಿದೆ. ಅದನ್ನ ರದ್ದು ಮಾಡಿ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಕೆಜೆಪಿ ಒತ್ತಾಯಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಿಧಾನಸಭೆ ಚುನಾವಣೆ ಆಕಾಂಕ್ಷಿ ಶ್ರೀರಾಮ್, ಶಿವಾರೆಡ್ಡಿ ಹಾಗೂ ಕೆಜೆಪಿಯ ರಾಜ್ಯ ಉಪಾಧ್ಯಕ್ಷೆ ಮಧುಶ್ರೀ ಭಾಗವಹಿಸಿದ್ದರು. ಸಿ ನ್ಯೂಸ್ ಕೋಲಾರ ಶ್ರೀನಿವಾಸ್. ಬ್ರೇಕ್ ನಂತರ ಸಿ ನ್ಯೂಸ್ ಮುಂದುವರಿಯುತ್ತದೆ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಬೆಂಗಳೂರು ಶಂಕರ್ ನೇತ್ರಾಲಯ ಆಶ್ರಯದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ಪರೀಕ್ಷಾ ಹಾಗೂ ತಪಾಸಣೆ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದ ಎಸ್ಎನ್ ಸುಬ್ಬಾರೆಡ್ಡಿ ಅವರು, ನಾನು ಯಾವುದೇ ಹಳ್ಳಿಗೆ ಹೋದರೂ ಜನಸಾಮಾನ್ಯರು ಸಾಮಾನ್ಯವಾಗಿ ವಿವಿಧ ರೋಗಗಳಿಂದ ನರಳುವುದು ಕಂಡುಬರುತ್ತಿದೆ. ಅನೇಕ ಜನರು ಆರ್ಥಿಕ ಸಮಸ್ಯೆಯಿಂದ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇಂತಹ ಬಡಜನರ ನೆರವಿಗಾಗಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕುಗಳ ಪ್ರತಿ ಕುಟುಂಬಕ್ಕೂ ಒಂದು ಆರೋಗ್ಯ ವಿಮೆ ಮಾಡಿಸಲು ನಮ್ಮ ಚಾರಿಟಬಲ್ ಟ್ರಸ್ಟ್ 2-3 ತಿಂಗಳಲ್ಲಿ ಕಾರ್ಯಕ್ರಮ ರೂಪಿಸಲು ಯೋಜನೆ ಸಿದ್ಧಪಡಿಸಿದೆ ಎಂದರು. బాగేపల్లి వెంకటేశ్వర థియేటర్ పక్కలోనే ఉంది. మీకు ఏదే కాయలు ఈ 3 కాయలు ఎమర్జెన్సీ, హార్ట్ ఉండొచ్చు, క్యాన్సర్ ఉండొచ్చు, టీబీ ఉండొచ్చు. మీరు చెప్తే ఒక వారం లోపల నేను మీతో బెంగళూరు పిలుచుకొని పోయి నేను ట్రీట్మెంట్ ఇప్పిస్తాను. ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಒಂದು 4 ವರ್ಷದಿಂದ ಶಂಕರಯ್ಯ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಸುಮಾರು ಅನೇಕ ಕ್ಯಾಂಪ್ಗಳನ್ನು ಮಾಡಿದ್ವಿ. ಮೊದಲನೇದಾಗಿ ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ, ಆಮೇಲೆ ಹೋಬಳಿ ಮಟ್ಟದಲ್ಲಿ ಮಾಡಿದ್ವಿ. ಈ ಕೊನೆಯದಾಗಿ ಪಂಚಾಯಿತಿಯಿಂದ ಒಂದು ಈ ಐ ಆಪರೇಷನ್ ಬಗ್ಗೆ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಒಂದು ಕ್ಯಾಂಪ್ಗಳನ್ನು ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಹಳ್ಳಿಯಿಂದ ಬಾಗೇಪಲ್ಲಿಗೆ ಬರದೇ ಅಂತವರು ಇದ್ದಾರೆ, ಆ ಪಂಚಾಯತಿಯಲ್ಲಿ ಅವ್ರು ನಡ್ಕೊಂಡು ಬಂದಾದರೂ ಅವ್ರಿಗೆ ಇರುವಂತಹ ಒಂದು ಕಣ್ಣಿನ ದೋಷವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೋದು ಅಂತೇಳಿ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಪಂಚಾಯತಿ ಮಟ್ಟದಲ್ಲಿ ಒಂದು ಐ ಕ್ಯಾಂಪ್ಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಮೊದಲನೇದಾಗಿ ವೆಂಕಟರಾಮ ಸ್ವಾಮಿ ಸನ್ನಿಧಿಯಿಂದಲೇ ಇದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಗಡದಮಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ನಿರ್ಧರಿಸಿದ್ದೀವಿ. ಶಿಬಿರದಲ್ಲಿ ಸುಮಾರು 300 ರೋಗಿಗಳು ತಪಾಸಣೆಗೆ ಒಳಗಾಗಿದ್ದು, ಇವರಲ್ಲಿ 150 ಶಸ್ತ್ರಚಿಕಿತ್ಸೆ ಮಾಡಿಸಲು ಬೆಂಗಳೂರಿಗೆ ಬಸ್ಗಳ ಮೂಲಕ ಕರೆದುಕೊಂಡು ಹೋಗಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಎಂಬಿ ಚಿಕ್ಕನರಸಿಂಹಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಚೆಂಡೂರು ವೆಂಕಟೇಶ್, ಶ್ರೀನಿವಾಸ ರೆಡ್ಡಿ, ಮೋಪುರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ.
ಚಿಂತಾಮಣಿ ತಾಲೂಕಿನ ಕೈವಾರ ತಪೋವನದ ಅರಣ್ಯದಲ್ಲಿ ಪ್ರೇಮಿಗಳಿಬ್ಬರು ಸಂಜೆ ಸಮಯದಲ್ಲಿ ಕುಳಿತಿದ್ದಾಗ ಅವರ ಬಳಿ ತೆರಳಿದ 4 ಜನ ಕಿಡಿಗೇಡಿಗಳು ಗಲಾಟೆ ಮಾಡಿ ಅವರಿಂದ ಸುಮಾರು 3,000 ಹಣವನ್ನ ಕಿತ್ತುಕೊಂಡು ಪರಾರಿಯಾಗಲು ಯತ್ನಿಸಿದ್ದಾರೆ. ಪ್ರೇಮಿಗಳು ಕಿರುಚಾಡಿದ್ದರಿಂದ ಅರಣ್ಯದ ಸಿಬ್ಬಂದಿ ಸ್ಥಳಕ್ಕೆ ಓಡಿ ಬರುತ್ತಿದ್ದಂತೆ 4 ಜನ ಕಿಡಿಗೇಡಿಗಳ ಪೈಕಿ ಇಬ್ಬರನ್ನು ಅರಣ್ಯ ಸಿಬ್ಬಂದಿ ಹಿಡಿದುಕೊಂಡಿದ್ದಾರೆ. ಇನ್ನಿಬ್ಬರು ತಪ್ಪಿಸಿಕೊಂಡಿದ್ದಾರೆ. ತಕ್ಷಣ ಪೊಲೀಸರ ಗಮನಕ್ಕೆ ತಂದಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಮತ್ತು ಸಿಬ್ಬಂದಿ ಇಬ್ಬರನ್ನ ಹರಸಾಹಸ ಮಾಡಿ ಚಿನ್ನಸಂದ್ರ ಬಳಿ ತಮ್ಮ ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೈವಾರ ತಪೋವನದ ಅರಣ್ಯ ವೀಕ್ಷಕರಾದ ಕೆ ರವಿಕುಮಾರ್ ರವರು ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಎನ್ಆರ್ ಚಂದ್ರಮೋಹನ್, ಸಿ ನ್ಯೂಸ್, ಚಿಂತಾಮಣಿ. ಕರುಣೆ ಇಲ್ಲದ ಕರಾಟೆ ಶಿಕ್ಷಕನೋರ್ವ ಕ್ಷುಲ್ಲಕ ಕಾರಣಕ್ಕಾಗಿ ಎಳೆಯ ಬಾಲಕಿಗೆ ಬಾಸುಂಡೆ ಬಂದು ರಕ್ತ ಎಪ್ಪುಕೊಟ್ಟುವಂತೆ ಬಾರಿಸುವ ಮೂಲಕ ತನ್ನ ಪ್ರತಾಪವನ್ನು ಪ್ರದರ್ಶಿಸಿರುವ ಪ್ರಕರಣವೊಂದು ಕೋಲಾರ ನಗರ ಸಮೀಪದ ಟಮಕದ RL ಜಲಪ್ಪ ಸೆಂಟ್ರಲ್ ಸ್ಕೂಲ್ನಲ್ಲಿ ಜರುಗಿದೆ. ಕೋಲಾರ ನಗರ ಸಮೀಪದ ಟಮಕದ RL ಜಲಪ್ಪ ಸೆಂಟ್ರಲ್ ಸ್ಕೂಲ್ನಲ್ಲಿ ಕರಾಟೆ ಶಿಕ್ಷಕನೋರ್ವ ಎಳೆಯ ಬಾಲಕಿಗೆ ಬಾಸುಂಡೆ ಬರುವಂತೆ ಬಾರಿಸಿದ್ದಾನೆ. 5ನೇ ತರಗತಿ ವಿದ್ಯಾರ್ಥಿನಿ ಸುಮಯ್ಯ ಸುಲ್ತಾನ ಎಂಬ ಬಾಲಕಿ ಈ ಹಿಂಸೆಗೆ ಒಳಗಾಗಿದ್ದಾಳೆ. ಈ ಘಟನೆಯಿಂದ ತೀವ್ರತರವಾದ ಗಾಯಾಳಾಗಿ ದೈಹಿಕ ಹಾಗೂ ಮಾನಸಿಕ ಆಘಾತಕ್ಕೆ ಒಳಗಾಗಿ ನಗರದ SNR ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಪೋಷಕರು ತಕ್ಷಣ ಬಾಲಕಿಯನ್ನು SNR ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದರು. ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ 5ನೇ ಕ್ಲಾಸ್ ಹೋಗ್ತಾರೆ. ಸುಮಾರು ಬೆಳಿಗ್ಗೆ 11 ಗಂಟೆಗೆ ಕರಾಟೆ ಕ್ಲಾಸ್ ನಡೀತಾ ಇತ್ತು. ಆವಾಗ ಏನು ಅವ್ರದ್ದು ಮತ್ತು ಇನ್ನೊಬ್ಬರು ಕೊಲ್ಲಿದ್ದು ಮೂಮೆಂಟ್ ಆಗಿದೆ. ಮೂಮೆಂಟ್ ಆದಮೇಲೆ ಸಖತ್ತಾಗಿ ಒಂದು ಕತ್ತಿ ತೊಗೊಂಡು ಸುನಿಲ್ ಅಂದ್ಬಿಟ್ಟು ಕರಾಟ ಮಾಸ್ಟರ್ ಅವ್ರು ಸುಮಾರು 15 ನಿಮಿಷ ಹೊಡೆದಿದ್ದಾರೆ. ನಮಗೆ 3:15 ನಮ್ಮ ಮಗಳವರು 3:15 ವೈಸ್ ಪ್ರಿನ್ಸಿಪಲ್ ಅವರು ನನಗೆ ಕರೆ ಮಾಡಿದ್ರು. ಈ ಥರ ಅನ್ಕಾನ್ಷಿಯಸ್ ಆಗಿದ್ದಾರೆ ನಿಮ್ಮ ಮಗಳು, ಯಾಕೆ ಅಂದ್ಬಿಟ್ಟು ರೀಸನ್ ಕೇಳಿದ್ರು. ಈ ಥರ ಯಾರೋ ಕರಾಟ ಪಾರ್ಟ್ ಟೈಮ್ ಟೀಚರ್ ಈ ಥರ ಹೊಡೆದಿದ್ದಾರೆ, ಅದಕ್ಕೆಲ್ಲ ನಾವು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ದೀವಿ ನಮಗೆ ಅಂದ್ಬಿಟ್ಟು. ಆಯಿತು, ನಾನೇ ಅಲ್ಲಿ ಬರ್ತೀನಿ ಅಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮತ್ತು ಆ ಇಂಜಿನಿಯರ್ ಸ್ಕೂಲ್ ಸಂಸ್ಥೆ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಬಾಲಕಿಯ ಗಂಭೀರ ಪರಿಸ್ಥಿತಿಯನ್ನು ಅರಿತ ಕರ್ತವ್ಯ ನಿರತ ವೈದ್ಯರು ತಕ್ಷಣ ಒಳರೋಗಿಯಾಗಿ ದಾಖಲಿಸಿಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಬಂಧಿಸಿದ ವೈದ್ಯರಿಗೆ ಶಿಫಾರಸು ಮಾಡಿದ್ದಾರೆ. ಶ್ರೀನಿವಾಸ್, ಸಿ ನ್ಯೂಸ್, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಂದಿಗಿರಿಧಾಮದಲ್ಲಿ ಯಾರ ಅಡ್ಡಿ ಆತಂಕವಿಲ್ಲದೆ ಅಡ್ಡಾಡಿದ ಪ್ರೇಮಿಗಳು. ಪ್ರೇಮಿಗಳ ದಿನಕ್ಕೆ ಎಬಿವಿಪಿ ಧಿಕ್ಕಾರ, ದೇಶ ಪ್ರೇಮಿ ದಿನಕ್ಕೆ ಜೈಕಾರ. ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪನವರ ಮಗಳು ರೂಪಾ ಶಶಿಧರ್ರಿಂದ ಕಾಂಗ್ರೆಸ್ ನಡಿಗೆ ಜನರೆಡೆಗೆ ಕಾರ್ಯಕ್ರಮಕ್ಕೆ ಚಾಲನೆ. ಸ್ವಾವಲಂಬಿ ಬದುಕಿಗೆ ಶ್ರಮ ಅಗತ್ಯ, ಯಾರ ಮೇಲೂ ಅವಲಂಬಿತರಾಗಬಾರದು. ರಾಜ್ಯ ಬಜೆಟ್ ಒಂದು ಅವೈಜ್ಞಾನಿಕವಾದದ್ದು, ಮಾಜಿ ಶಾಸಕ ಲಕ್ಷ್ಮೀನಾರಾಯಣ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಿ ನ್ಯೂಸ್. ವಂದನೆಗಳೊಂದಿಗೆ ಕಾಮಾಕ್ಷಿ ಶಶಿಧರ್.